ರಷ್ಯಾ ಸೇನೆಗೆ ಉಕ್ರೇನ್ ತಿರುಗೇಟು ನೀಡಿದ್ದು ಹೇಗೆ? ಉಕ್ರೇನ್ ಮೇಲಿನ ರಷ್ಯಾ ದಾಳಿಗೆ ಅಮೆರಿಕ ಕೆರಳಿ ಕೆಂಡವಾಗಿರೋದು ಯಾಕೆ? ನೋಡೋಣ ರಷ್ಯಾ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಲಿಷ್ಠ ರಷ್ಯಾ ಸೇನೆಗೆ ಉಕ್ರೇನ್ ಸೇನೆ ತಿರುಗೇಟು ನೀಡುತ್ತಾ ಇದೆ. ರಷ್ಯಾ ಯುದ್ಧ ವಿಮಾನ KA-52 ಉಕ್ರೇನ್ ಸೇನೆ ಉಡೀಸ್ ಮಾಡಿದ್ದು, ಉಕ್ರೇನ್ ದಾಳಿಗೆ ರಷ್ಯಾ ವಿಮಾನ ಸರೋವರದಲ್ಲಿ ಬಿದ್ದಿದೆ. ಸರೋವರದಲ್ಲಿ ಮುಗಿಲೆತ್ತರಕ್ಕೆ ದಟ್ಟ ಹೊಗೆ ಆವರಿಸಿದ್ದು, ರಷ್ಯಾದ ಕೆಲ ಸೈನಿಕರನ್ನ ಕೂಡ ಉಕ್ರೇನ್ ಸೇನೆ ಸೆರೆ ಹಿಡಿದಿದೆ. ಆ ಮೂಲಕ ಬಲಿಷ್ಠ ರಷ್ಯಾ ವಿರುದ್ಧ ಸಮರ ಸಾರಿದೆ. ಏರ್ಪೋರ್ಟ್ ಪ್ರಮುಖ ನಗರಗಳನ್ನೇ ಗುರಿಯಾಗಿಸಿ ರಷ್ಯಾ ದಾಳಿ ನಡೆಸ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ರಷ್ಯಾ ಸೇನಾಪಡೆಗಳ ಮೇಲೆ ಉಕ್ರೇನ್ ಏರ್ ಸ್ಟ್ರೈಕ್ ನಡೆಸಿದ್ದು, ಇದಕ್ಕಾಗಿ 2 ಯುದ್ಧ ಹೆಲಿಕಾಪ್ಟರ್ಗಳನ್ನ ಬಳಸಿಕೊಂಡಿದೆ. Mi-24 ಹೆಲಿಕಾಪ್ಟರ್ಗಳ ಮೂಲಕ ರಷ್ಯಾ ಸೇನೆ ಇರುವ ಸ್ಥಳಗಳ ಮೇಲೆ ಉಕ್ರೇನ್ ದಾಳಿ ನಡೆಸಿದ್ದು, ರಷ್ಯಾ ಸೇನೆ ಬಲ ಕುಗ್ಗಿಸುವ ಪ್ರಯತ್ನಕ್ಕೆ ಕೈ ಹಾಕಿದೆ. ಉಕ್ರೇನ್ ರಾಜಧಾನಿ ಕೀವ್ ಅನ್ನೇ ಟಾರ್ಗೆಟ್ ಮಾಡಿಕೊಂಡು ರಷ್ಯಾ ಸೇನೆ ಮೇಲೆ ದಾಳಿ ನಡೆಸ್ತಾ ಇದೆ. ಕೀವ್ ನಗರದ ಮೇಲೆ ಬಾಂಬ್ ದಾಳಿ ನಡೆಸಿರುವ ರಷ್ಯಾ ಸೇನೆ ರಕ್ತದೋಕುಳಿ ಮುಂದುವರೆಸಿದೆ. ಬಾಂಬ್ ಸ್ಫೋಟದ ತೀವ್ರತೆಗೆ ಕೀವ್ನಲ್ಲಿ ಬಿಲ್ಡಿಂಗ್ಗಳು ಛಿದ್ರಗೊಂಡಿದ್ದು, ಸ್ಫೋಟಕ ಭಯಾನಕ ದೃಶ್ಯಗಳು ಬೆಚ್ಚಿ ಬೀಳಿಸುವಂತಿದೆ. ಉಕ್ರೇನ್ ಮೇಲಿನ ರಷ್ಯಾ ದಾಳಿಗೆ ದೊಡ್ಡಣ್ಣ ಅಮೆರಿಕ ಕೆರಳಿ ಕೆಂಡವಾಗಿದೆ. ರಷ್ಯಾ ಬೆಂಬಲಿಸುವ ರಾಷ್ಟ್ರಗಳಿಗೆ ಖಡಕ್ ವಾರ್ನಿಂಗ್ ನೀಡಿರುವ ಅಮೆರಿಕ ಅಧ್ಯಕ್ಷ ಜೋ ಬೈಡನ್, ಪುಟಿನ್ ಬೆಂಬಲಿಸುವವರು ಕೂಡ ಕಳಂಕಿತರೇ ಅಂದಿದ್ದಾರೆ. ಆ ಮೂಲಕ ದಾಳಿ ವೇಳೆ ರಷ್ಯಾಗೆ ಭೇಟಿ ನೀಡಿದ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ಗೆ ಪರೋಕ್ಷ ಎಚ್ಚರಿಕೆಯನ್ನ ಅಮೆರಿಕ ನೀಡಿದೆ. ರಷ್ಯಾ ವಶಪಡಿಸಿಕೊಂಡಿರುವ ಚೆರ್ನೋಬಿಲ್ ಸ್ಥಾವರದಲ್ಲಿ ವಿಕಿರಣ ಸೋರಿಕೆ ಆತಂಕ ಎದುರಾಗಿದೆ. ಅಣು ವಿದ್ಯುತ್ ಸ್ಥಾವರದಲ್ಲಿ ವಿಕಿರಣದ ಪ್ರಮಾಣ ಹೆಚ್ಚಳವಾಗಿದ್ದು, ಈ ಬಗ್ಗೆ ಉಕ್ರೇನ್ ನ್ಯೂಕ್ಲಿಯರ್ ಏಜೆನ್ಸಿ ಆತಂಕಕಾರಿ ಮಾಹಿತಿ ನೀಡಿದೆ. ಅಣು ವಿದ್ಯುತ್ ಸ್ಥಾವರದ ಸುತ್ತಮುತ್ತ ರಷ್ಯಾ ಅಟ್ಯಾಕ್ ಮಾಡಿದ್ದು, ನಿಷ್ಕ್ರಿಯ ಘಟಕಗಳ ಬಳಿ ಈಗ ವಿಕಿರಣ ಪ್ರಮಾಣ ಹೆಚ್ಚಳವಾಗಿದೆ. ರಷ್ಯಾ ನ್ಯಾಟೋ ನಡುವೆ ಶೀತಲ ಸಮರ ತೀವ್ರಗೊಂಡಿದೆ. ಉಕ್ರೇನ್ ಮೇಲೆ ದಾಳಿ ಬೆನ್ನಲ್ಲೇ ರಷ್ಯಾ ವಿಮಾನಗಳಿಗೆ ಇಂಗ್ಲೆಂಡ್ ನಿರ್ಬಂಧ ವಿಧಿಸಿತ್ತು. ಅದಕ್ಕೆ ಪ್ರತಿಯಾಗಿ ಇಂಗ್ಲೆಂಡ್ ವಿಮಾನಗಳಿಗೆ ಈಗ ರಷ್ಯಾ ನಿರ್ಬಂಧ ಹೇರಿದೆ. ಈ ಮೂಲಕ ತನ್ನ ವಿರುದ್ಧ ಕ್ರಮಕ್ಕೆ ಮುಂದಾಗಿರುವ ನ್ಯಾಟೋ ಸದಸ್ಯ ರಾಷ್ಟ್ರಗಳಿಗೆ ಪುಟಿನ್ ಸರ್ಕಾರ ತಿರುಗೇಟು ನೀಡಿದೆ. ಉಕ್ರೇನ್ನಲ್ಲಿ ಇರುವ ಭಾರತೀಯ ವಿದ್ಯಾರ್ಥಿಗಳ ಏರ್ಲಿಫ್ಟ್ಗೆ ವ್ಯವಸ್ಥೆ ಮಾಡಲಾಗಿದೆ. ತಾಯ್ನಾಡಿಗೆ ಕರೆತರೋದಕ್ಕೆ 2 ವಿಮಾನಗಳ ವ್ಯವಸ್ಥೆಯನ್ನ ಭಾರತ ಸರ್ಕಾರ ಮಾಡಿದ್ದು, ಪ್ರಯಾಣದ ವೆಚ್ಚವನ್ನು ಸಹ ಕೇಂದ್ರ ಸರ್ಕಾರವೇ ಭರಿಸಲಿದೆ. ಗಡಿ ಪ್ರದೇಶಗಳಿಗೆ ಬರುವಂತೆ ವಿದ್ಯಾರ್ಥಿಗಳಿಗೆ ಸೂಚಿಸಲಾಗಿದ್ದು, ರುಮೇನಿಯಾ ಉಕ್ರೇನ್ ಗಡಿಗಳಿಂದ ಏರ್ಲಿಫ್ಟ್ಗೆ ಸಿದ್ಧತೆ ನಡೆದಿದೆ. ಉಕ್ರೇನ್ನಲ್ಲಿ ಸಿಲುಕಿರುವ ಭಾರತೀಯರಿಗೆ ರಾಯಭಾರ ಕಚೇರಿ ಮಹತ್ವದ ಸೂಚನೆ ಕೊಟ್ಟಿದೆ. ಪೋಲೆಂಡ್, ಸ್ಲೋವಾಕಿಯಾ, ರೊಮಾನಿಯಾ, ಹಂಗೇರಿ ರಾಷ್ಟ್ರಗಳ ಗಡಿಗೆ ಬರುವಂತೆ ಸೂಚನೆ ನೀಡಲಾಗಿದ್ದು, ಭಾರತದ ವಿದ್ಯಾರ್ಥಿಗಳು ಚೆಕ್ಪೋಸ್ಟ್ ಸೇರಿಕೊಳ್ಳಿ, ವಾಹನಗಳ ಮೇಲೆ ರಾಷ್ಟ್ರಧ್ವಜ ಹಾಕಿಕೊಂಡು ಬನ್ನಿ ಅಂತ ಉಕ್ರೇನ್ನಲ್ಲಿ ಇರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ರಷ್ಯಾ ಜೊತೆ ಮಾತುಕತೆಗೆ ಉಕ್ರೇನ್ ಸಿದ್ಧ ಅಂದಿದ್ಯಾರು? ಕೀವ್ನಲ್ಲಿ ರಷ್ಯಾ ಟ್ಯಾಂಕರ್ಸ್ ಅಟ್ಟಹಾಸ ಮೆರೆದಿದ್ದು ಹೇಗೆ? ರಷ್ಯಾ ನಡೆಗೆ ಸ್ವದೇಶದಲ್ಲೇ ಆಕ್ರೋಶ ವ್ಯಕ್ತವಾಗಿದ್ದು ಹೇಗೆ? ನೋಡೋಣ ಟಾರ್ಗೆಟ್ ಉಕ್ರೇನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಷ್ಯಾದ ಪ್ರಮುಖ ನಗರಗಳು, ಸೇನಾ ನೆಲೆಗಳನ್ನೇ ಗುರಿಯಾಗಿಸಿ ರಷ್ಯಾ ದಾಳಿ ನಡೆಸುತ್ತಿದೆ. ಜನವಸತಿ ಪ್ರದೇಶಗಳ ಮೇಲೂ ದಾಳಿ ಮುಂದುವರೆದಿದ್ದು, ಕೀವ್ನ ಸುತ್ತಮುತ್ತ ಬಾಂಬ್ ದಾಳಿ ಮುಂದುವರೆದಿದೆ. ಈ ನಡುವೆ ರಷ್ಯಾ ಜೊತೆ ಮಾತುಕತೆಗೆ ಉಕ್ರೇನ್ ಸಿದ್ಧವಿದೆ ಅಂತ ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಝೆಲೆನ್ಸ್ಕಿ ಘೋಷಣೆ ಮಾಡಿದ್ದಾರೆ. ಉಕ್ರೇನ್ನಲ್ಲಿ ಪ್ರಜಾಪ್ರಭುತ್ವ ಮರುಸ್ಥಾಪಿಸುವ ಉದ್ದೇಶವಿದೆ ಅಂತ ರಷ್ಯಾ ಹೇಳಿದೆ. ಉಕ್ರೇನ್ನನ್ನು ಸ್ವತಂತ್ರಗೊಳಿಸಲು ರಷ್ಯಾ ಬಯಸುತ್ತೆ. ಉಕ್ರೇನ್ನನ್ನು ವಿದೇಶಿಗರು ನಿಯಂತ್ರಿಸುವುದಕ್ಕೆ ಒಪ್ಪಲ್ಲ. ಹೀಗಾಗಿ ಉಕ್ರೇನ್ ಸೇನೆ ಶಸ್ತ್ರಾತ್ಯಾಗ ಬಳಿಕವೇ ಮಾತುಕತೆ ನಡೆಸುತ್ತೇವೆ. ಸದ್ಯಕ್ಕೆ ಉಕ್ರೇನ್ ಜೊತೆ ಯಾವುದೇ ಮಾತುಕತೆ ನಡೆಸಲ್ಲ ಅಂತ ರಷ್ಯಾ ವಿದೇಶಾಂಗ ಇಲಾಖೆಯ ಸಚಿವರು ತಿಳಿಸಿದ್ದಾರೆ. ಉಕ್ರೇನ್ ರಾಜಧಾನಿ ಕೀವ್ಗೆ ಲಗ್ಗೆ ಇಟ್ಟಿರೋ ರಷ್ಯಾ ಸೈನಿಕರು ಒಬಲ್ಲೋನ್ ಪ್ರದೇಶದಲ್ಲಿ ಓಡಾಟ ನಡೆಸುತ್ತಿದ್ದಾರೆ. ಕೀವ್ ಜಿಲ್ಲೆಯಲ್ಲಿ ರಷ್ಯಾ ಟ್ಯಾಂಕರ್ಸ್ ಅಟ್ಟಹಾಸ ಮೆರೆದಿದ್ದು, ದೈತ್ಯ ಟ್ಯಾಂಕರ್ಸ್ ಕಂಡು ಸ್ಥಳೀಯರು ಮನೆಗೆ ಓಡಿದ್ದಾರೆ. ರಸ್ತೆಯಲ್ಲಿ ರಷ್ಯಾ ಟ್ಯಾಂಕರ್ಸ್ ಕಂಡು ವಾಹನ ಸವಾರರು ಬೆಚ್ಚಿದ್ದು, ಉಕ್ರೇನ್ ನಿವಾಸಿಗಳಲ್ಲಿ ಕ್ಷಣ ಕ್ಷಣಕ್ಕೂ ಮುಂದೇನಾಗುತ್ತೋ ಅನ್ನೋ ಆತಂಕ ಹೆಚ್ಚುತ್ತಿದೆ.
ಉಕ್ರೇನ್ ಮೇಲೆ ಯುದ್ಧ ಘೋಷಿಸಿರುವ ರಷ್ಯಾ ಕೀವ್ ನಗರದ ಮತ್ತಷ್ಟು ಭಾಗಗಳನ್ನು ವಶಪಡಿಸಿಕೊಂಡಿದೆ. ಒಬೊಲ್ಲಾ ನಗರ ಮೂಲಕ ಕೀವ್ ನಗರಕ್ಕೆ ಎಂಟ್ರಿ ಕೊಡ್ತಿರೋ ರಷ್ಯಾ ಸೇನೆ ಈಶಾನ್ಯ ಪೂರ್ವದಿಂದಲೂ ಲಗ್ಗೆ ಇಡುತ್ತಿದೆ. ಆ ಮೂಲಕ ಉಕ್ರೇನ್ ರಾಜಧಾನಿ ಕೀವ್ ಅನ್ನ ಸಂಪೂರ್ಣ ತೆಕ್ಕೆಗೆ ತೆಗೆದುಕೊಳ್ಳಲು ರಷ್ಯಾ ಯತ್ನ ನಡೆಸುತ್ತಿದೆ. ರಷ್ಯಾ ವಶಕ್ಕೆ ಪಡೆದಿರೋ ಚೆರ್ನೋಬಿಲ್ ಸ್ಥಾವರದಲ್ಲಿ ವಿಕಿರಣ ಸೋರಿಕೆ ಆತಂಕ ಆರೋಪಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಉಕ್ರೇನ್ ಅಣುಬಾಂಬ್ ಸಂಗ್ರಹಿಸುತ್ತಿದೆ ಎಂದು ರಷ್ಯಾ ಆರೋಪ ಮಾಡಿದ್ದು, ಈ ಬಗ್ಗೆ ರಷ್ಯಾ ವಿದೇಶಾಂಗ ಸಚಿವಾಲಯ ಮಾಹಿತಿ ನೀಡಿದೆ. ಆ ಮೂಲಕ ಅಣುಬಾಂಬ್ ಯುದ್ಧದ ಮುನ್ಸೂಚನೆಯನ್ನು ರಷ್ಯಾ ಕೊಡ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ರಷ್ಯಾ ದಾಳಿಯ ನಡುವೆ ಗೂಢಾಚಾರಿಗಳ ಬಗ್ಗೆಯೂ ಉಕ್ರೇನ್ ಕಳವಳ ವ್ಯಕ್ತಪಡಿಸಿದೆ. ಕೀವ್ನಿಂದ 3 ಕಿಲೋಮೀಟರ್ ಸಮೀಪಕ್ಕೆ ರಷ್ಯಾದ ಗೂಢಚಾರಿಗಳು ಬಂದಿರೋ ಶಂಕೆ ವ್ಯಕ್ತವಾಗಿದೆ. ಮತ್ತೊಂದೆಡೆ ಕೀವ್ನ ಉತ್ತರ ಭಾಗಕ್ಕೆ ರಷ್ಯಾ ಸೇನೆ ದಾಳಿ ಇಟ್ಟಿದ್ದು, ರಷ್ಯಾ ಉಕ್ರೇನ್ ಸೇನಾ ಪಡೆಗಳ ಮಧ್ಯೆ ಕಾಳಗ ನಡೆದಿದೆ. ಕೀವ್ ಹಿಡಿತಕ್ಕೆ ಪಡೆಯಲು ಯತ್ನಿಸುತ್ತಿರೋ ರಷ್ಯಾಗೆ ಉಕ್ರೇನ್ ಸೇನೆ ಪ್ರಬಲ ತಡೆ ಒಡ್ಡುತ್ತಿದೆ. ರಷ್ಯಾ ಯುದ್ಧೋನ್ಮಾದಕ್ಕೆ ಸ್ವದೇಶಿಯರಿಂದಲೇ ಆಕ್ರೋಶ ವ್ಯಕ್ತವಾಗುತ್ತಿದೆ. ಪುಟಿನ್ ವಿರುದ್ಧ ಪ್ರತಿಭಟಿಸಿದವರಿಗೆ ಬಂಧನ ಭೀತಿ ಕಾಡ್ತಿದ್ದು, 106 ಪ್ರತಿಭಟನಾಕಾರರನ್ನ ರಷ್ಯಾ ಈಗಾಗಲೇ ಬಂಧಿಸಿದೆ. 54 ಮಾನವ ಹಕ್ಕುಗಳ ಹೋರಾಟಗಾರರು ಸೇರಿ 1745 ಜನರನ್ನ ರಷ್ಯಾ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸುಮಾರು 1,50,000 ಜನರಿಂದ ಸಹಿ ಸಂಗ್ರಹ ನಡೆದಿದ್ದು, 250 ಪತ್ರಕರ್ತರು ಬಹಿರಂಗ ಪತ್ರ ಬರೆದಿದ್ದಾರೆ. ಉಕ್ರೇನ್ನಲ್ಲಿ ಕನ್ನಡಿಗರ ರಕ್ಷಣೆಗೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಬೆಂಗಳೂರಿನಲ್ಲಿ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಇದೇ ವಿಚಾರವಾಗಿ ವಿದೇಶಾಂಗ ಸಚಿವ ಜೈಶಂಕರ್ ಜೊತೆ ಚರ್ಚಿಸಿದ್ದೇವೆ. ಪಶ್ಚಿಮ ಉಕ್ರೇನ್ನಿಂದ ರಕ್ಷಣಾ ಕಾರ್ಯಾಚರಣೆಗೆ ಕ್ರಮ ಕೈಗೊಳ್ಳಲಾಗಿದ್ದು, ಭಾರತೀಯ ರಾಯಭಾರಿ ಕಚೇರಿ ಮಾಹಿತಿ ಪಡೆದು ಉಕ್ರೇನ್ನಲ್ಲಿ ಸಿಲುಕಿರುವವರಿಗಾಗಿ ಸೂಕ್ತ ವ್ಯವಸ್ಥೆ ಮಾಡಲಾಗುತ್ತೆ ಅಂದರು. ಉಕ್ರೇನ್ ರಾಜಧಾನಿ ಕೀವ್ಗೆ ಎಂಟ್ರಿ ಕೊಟ್ಟ ರಷ್ಯಾ ಸೇನೆ. ಪುಟ್ಟ ರಾಷ್ಟ್ರದಲ್ಲಿ ಮುಂದುವರಿದ ರಕ್ತದೋಕುಳಿ. ಉಕ್ರೇನ್ನಲ್ಲಿ ಸಿಲುಕಿರೋ ಕನ್ನಡಿಗರ ಸ್ಥಿತಿ ಅಯೋಮಯ. ನೋಡೋಣ ಉಕ್ರೇನ್ ರಣರಂಗ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಷ್ಯಾ ದಾಳಿಯಿಂದಾಗಿ ಉಕ್ರೇನ್ನಲ್ಲಿ ಸಿಲುಕಿರೋ ಕನ್ನಡಿಗರ ಸ್ಥಿತಿ ಅಯೋಮಯವಾಗಿದೆ. ಮೆಟ್ರೋ ಅಂಡರ್ ಗ್ರೌಂಡ್ನಲ್ಲಿರುವ 250ಕ್ಕೂ ಹೆಚ್ಚು ಜನ ಆಹಾರಕ್ಕಾಗಿ ಪರದಾಟ ನಡೆಸುತ್ತಿದ್ದು, ಆ ಪೈಕಿ 5 ಬಾಗಲಕೋಟೆಯ ವಿದ್ಯಾರ್ಥಿಗಳಿದ್ದಾರೆ. ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ಎಂದು ಪೋಷಕರ ಬಳಿ ವಿದ್ಯಾರ್ಥಿಗಳು ಅಳಲು ತೋಡ್ಕೊಂಡಿದ್ದಾರೆ. ಉಕ್ರೇನ್ ಯುದ್ಧ ನೆಲದಿಂದ ಟಿವಿ9 ಲೈವ್ ರಿಪೋರ್ಟ್ ಮಾಡ್ತಿದ್ದು, ಟಿವಿ9 ಜೊತೆ ಮೈಸೂರಿನ ವಿದ್ಯಾರ್ಥಿನಿ ಮಾತನಾಡಿದ್ದಾರೆ. ಉಕ್ರೇನ್ನ ಭಯಾನಕ ಸ್ಥಿತಿ ತೆರೆದಿಟ್ಟಿರೋ ಭೂಮಿಕಾ, ಕೀವ್ನಲ್ಲಿರೋ ಹಾಸ್ಟೆಲ್ನಲ್ಲಿ ಎಲ್ಲರೂ ನೆಲೆಸಿದ್ದೇವೆ. ಸಂಕಷ್ಟ ಎದುರಾದ್ರೆ ಸೇನಾಪಡೆ ಸೈರನ್ ಮಾಡ್ತಾರೆ. ಆಗ ಹಾಸ್ಟೆಲ್ನಲ್ಲಿರುವ ಎಲ್ಲರೂ ಬಂಕರ್ ಸೇರಿಕೊಳ್ಬೇಕು. ಕಟ್ಟಡದ ಬೇಸ್ಮೆಂಟ್ನಲ್ಲಿರೋ ಬಂಕರ್ ಕೆಳಗೆ ಸೇರಿಕೊಳ್ಳಲು ಸೂಚಿಸಲಾಗಿದೆ ಅಂತ ತಿಳಿಸಿದ್ರು. ಕೀವ್ ನಗರವನ್ನ ರಷ್ಯಾ ಸೇನಾಪಡೆ ವಶಕ್ಕೆ ಪಡೆದಿದೆ ಅಂತ ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಝೆಲೆನ್ ಹೇಳಿದ್ದಾರೆ. ಉಕ್ರೇನ್ನ ಸೇನಾ ನೆಲೆ, ಬಂದರುಗಳನ್ನೇ ಗುರಿಯಾಗಿಸಿ ರಷ್ಯಾ ದಾಳಿ ನಡೆಸುತ್ತಿದ್ದು, ಇದೀಗ ಪರಮಾಣು ವಿದ್ಯುತ್ ಸ್ಥಾವರವನ್ನು ರಷ್ಯಾ ಸೇನೆ ವಶಕ್ಕೆ ಪಡೆದಿದೆ. ಚೆರ್ನೋಬಿಲ್ ಪರಮಾಣು ವಿದ್ಯುತ್ ಸ್ಥಾವರ ವಶಕ್ಕೆ ಪಡೆದಿರೋ ರಷ್ಯಾ ಸೇನೆ ಸುತ್ತಮುತ್ತಲಿನ ಪ್ರದೇಶಗಳನ್ನು ಹಿಡಿತಕ್ಕೆ ಪಡೆದುಕೊಂಡಿದೆ. ರಷ್ಯಾ ಜೆಟ್ ಅನ್ನ ಉಕ್ರೇನ್ ಸೇನೆ ಹೊಡೆದುರುಳಿಸಿದ್ದು, ಪತನವಾದ ವಿಮಾನ ಕಟ್ಟಡಗಳ ಮೇಲೆ ಬಿದ್ದಿದೆ. ಪರಿಣಾಮ 2 ಕಟ್ಟಡಗಳು ಧಗಧಗ ಹೊತ್ತಿ ಉರಿದಿವೆ. ಕೀವ್ ನಗರದ ಮೇಲೆ ರಷ್ಯಾ ದಾಳಿ ನಡೆಸುವ ವೇಳೆ ಘಟನೆ ನಡೆದಿದ್ದು, ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಡುತ್ತಿದ್ದಾರೆ. ಈ ನಡುವೆಯೂ ಕೀವ್ ನಗರದ ಮೇಲೆ ರಷ್ಯಾ ಅಟ್ಯಾಕ್ ಮುಂದುವರೆದಿದೆ. ರಷ್ಯಾ ದಾಳಿಗೆ ಉಕ್ರೇನ್ ನಾಗರಿಕರು ಬೆಚ್ಚಿಬಿದ್ದಿದ್ದು, 10 ಲಕ್ಷ ಉಕ್ರೇನಿಗರು ಮನೆಗಳನ್ನ ತೊರೆದಿದ್ದಾರೆ. ರಷ್ಯಾ ದಾಳಿ ಹಿನ್ನೆಲೆ ಸುರಕ್ಷಿತ ಪ್ರದೇಶಗಳತ್ತ ಜನರು ತೆರಳುತ್ತಿದ್ದು, ಕೆಲವೆಡೆ ನಿರಾಶ್ರಿತರು ಪರದಾಟ ನಡೆಸುತ್ತಿದ್ದಾರೆ. ಕಣ್ಣೀರಿಟ್ಟಲೆ ಮಹಿಳೆಯರು, ಮಕ್ಕಳು, ವೃದ್ಧರು ವಲಸೆ ಹೋಗ್ತಿರೋ ದೃಶ್ಯಗಳು ಕರುಳು ಹಿಂಡುವಂತಿದೆ. ಉಕ್ರೇನ್ ರಾಜಧಾನಿ ಕೀವ್ ವಶಪಡಿಸಿಕೊಳ್ಳಲು ರಷ್ಯಾ ಸೇನೆ ನಾನಾ ಸರ್ಕಸ್ ನಡೆಸಿತ್ತು. ಕೀವ್ನ 4 ಭಾಗಗಳನ್ನು ರಷ್ಯಾ ಸುತ್ತುವರಿದಿದ್ದು, ರಷ್ಯಾಗೆ ಉಕ್ರೇನ್ ಸೈನಿಕರು ಭಾರಿ ಪ್ರತಿರೋಧ ಒಡ್ಡಿದ್ರು. ರಷ್ಯಾ ಸೇನೆ ಕೀವ್ ಪ್ರವೇಶಿಸದಂತೆ ಬ್ರಿಡ್ಜ್ ಸ್ಫೋಟ ಮಾಡಲಾಗಿತ್ತು. ಈ ಮೂಲಕ ದೈತ್ಯ ರಾಷ್ಟ್ರದ ಸೈನಿಕರನ್ನ ಹಿಮ್ಮೆಟ್ಟಿಸೋ ಪ್ರಯತ್ನವನ್ನ ಉಕ್ರೇನ್ ಮಾಡಿತ್ತು. ಆದರೆ ಅದು ಫಲಪ್ರದವಾಗಲಿಲ್ಲ.
ಉಕ್ರೇನ್ ಮೇಲೆ ರಷ್ಯಾ ಸಮರ ಸಾರಿರುವ ಹಿನ್ನೆಲೆ ನವಜಾತ ಶಿಶುಗಳಿಗೂ ಯುದ್ಧದ ಬಿಸಿ ತಟ್ಟಿದೆ. ಹುಟ್ಟಿದ ಮೊದಲ ದಿನವೇ ನೆಲಮಹಡಿಯಲ್ಲಿ ಶಿಶುಗಳು ಬಂಧಿಯಾಗಿದ್ದು, ನೆಲಮಹಡಿಯಲ್ಲಿ ಬಾಣಂತಿಯರು ಶಿಶುಗಳಿಗೆ ಆಶ್ರಯ ನೀಡಲಾಗಿದೆ. ಜನವಸತಿ ಪ್ರದೇಶಗಳ ಮೇಲೂ ರಷ್ಯಾ ನಿರಂತರ ದಾಳಿ ನಡೆಸುತ್ತಿರುವುದು ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದೆ. ರಾಷ್ಟ್ರಾದ್ಯಂತ ರಷ್ಯಾ ಸೈನಿಕರು ಅಬ್ಬರಿಸುತ್ತಿದ್ದರೂ ಉಕ್ರೇನ್ ಮಾತ್ರ ಒಂದೆಜ್ಜೆಯನ್ನು ಹಿಂದಿಟ್ಟಿಲ್ಲ. ರಷ್ಯಾ ವಿರುದ್ಧ ತೊಡೆತಟ್ಟಿರೋ ಉಕ್ರೇನ್ ಮತ್ತೆ ಖಡಕ್ ವಾರ್ನ್ ಮಾಡಿದೆ. ಇಂದಿನ ದಿನ ಅತ್ಯಂತ ಭಯಾನಕ, ವಿಧ್ವಂಸಕವಾಗಿರಲಿದೆ ಅಂತ ರಷ್ಯಾಗೆ ಎಚ್ಚರಿಸಿದೆ. ಅಲ್ಲದೆ ಈವರೆಗೂ 800ಕ್ಕೂ ಹೆಚ್ಚು ರಷ್ಯಾ ಸೈನಿಕರ ಹತ್ಯೆ ಮಾಡಿದ್ದೇವೆ ಅಂತ ಉಕ್ರೇನ್ ಹೇಳಿಕೊಂಡಿದೆ. ಉಕ್ರೇನ್ನಾದ್ಯಂತ ರಷ್ಯಾ ಸೈನಿಕರು ರಣಕೇಕೆ ಹಾಕ್ತಿದ್ದಾರೆ. ಈಗಾಗಲೇ ನಮಗೆ ಶರಣಾಗುವಂತೆ ಉಕ್ರೇನ್ ಸೇನೆಗೆ ಎಚ್ಚರಿಸಿರುವ ರಷ್ಯಾ ರಕ್ತದೋಕುಳಿ ಆಡ್ತಿದೆ. ನಮಗೆ ಶರಣಾಗುವುದಕ್ಕೆ ಒಪ್ಪದ 13 ಜನ ಉಕ್ರೇನ್ ಯೋಧರನ್ನ ರಷ್ಯಾ ಯುದ್ಧ ನೌಕೆಯ ಸೈನಿಕರು ಹತ್ಯೆ ಮಾಡಿದ್ದಾರೆ. ಆ ಮೂಲಕ ನಮಗೆ ಶರಣಾಗದಿದ್ರೆ ನಿಮ್ಗೂ ಇದೇ ಗತಿ ಅನ್ನೋ ಸಂದೇಶವನ್ನ ಉಳಿದ ಉಕ್ರೇನ್ ಸೈನಿಕರಿಗೆ ರಷ್ಯಾ ರವಾನಿಸಿದೆ. ಉಕ್ರೇನ್ನಲ್ಲಿ ಸಿಲುಕಿರೋ ಮಕ್ಕಳ ಬಗ್ಗೆ ಪೋಷಕರ ಕಳವಳ. ಉಕ್ರೇನ್ನಲ್ಲಿರೋ ತುಮಕೂರಿನ ವಿದ್ಯಾರ್ಥಿ ಹೇಳಿದ್ದೇನು, ಎಲ್ಲಾ ಭಾರತೀಯರನ್ನ ಸುರಕ್ಷಿತವಾಗಿ ಕರೆತರಲಾಗುತ್ತೆ ಅಂತ ಹೇಳಿದ್ಯಾರು ನೋಡೋಣ ಕನ್ನಡಿಗರ ಮೊರೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನ ವಿದ್ಯಾರ್ಥಿನಿಯೊಬ್ಬಳು ಉಕ್ರೇನ್ನಲ್ಲಿ ಸಿಲುಕಿದ್ದು ವಿದ್ಯಾರ್ಥಿನಿ ತಾಯಿ ಕಣ್ಣೀರಾಗಿದ್ದಾರೆ. ಫೆಬ್ರವರಿ 22ರಂದು ನನ್ನ ಮಗಳು ರಚನಾ ಭಾರತಕ್ಕೆ ಬರಲು ಟಿಕೆಟ್ ಬುಕ್ ಆಗಿತ್ತು. ಆದರೆ ಏರ್ಪೋರ್ಟ್ನಲ್ಲಿ ಚೆಕ್ ಇನ್ ಆಗುವಾಗಲೇ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ವಿದ್ಯಾರ್ಥಿನಿ ತಾಯಿ ಹೇಮಲತಾ ಕಣ್ಣೀರು ಹಾಕಿದ್ದಾರೆ. ಅಲ್ಲದೆ ಪುತ್ರಿ ರಚನಾ ಸಂಪರ್ಕಕ್ಕೆ ಸಿಕ್ತಿಲ್ಲ. ಅವಳು ನನ್ನ ಜೊತೆ ನಿನ್ನೆ ಮಾತನಾಡಿದ್ದೆ ಕೊನೆ. ಮಗಳು ವಿಡಿಯೋ ಕಾಲ್ನಲ್ಲಿ ಅಲ್ಲಿನ ಪರಿಸ್ಥಿತಿಯನ್ನ ನಿನ್ನೆ ತೋರಿಸಿದ್ಲು. ಆದರೆ ನಿನ್ನೆ ರಾತ್ರಿಯಿಂದ ಮಗಳ ಫೋನ್ ಕಾಂಟ್ಯಾಕ್ಟ್ಗೆ ಸಿಕ್ತಿಲ್ಲ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಯುದ್ಧ ಕಾರ್ಮೋಡ ಕವಿದಿರೋ ಉಕ್ರೇನ್ನಲ್ಲಿ ಚಿಕ್ಕಮಗಳೂರಿನ ವಿದ್ಯಾರ್ಥಿಯೊಬ್ಬ ಸಿಲುಕಿದ್ದು ಪೋಷಕರು ಆತಂಕ ವ್ಯಕ್ತಪಡಿಸಿ ಕಣ್ಣೀರು ಹಾಕಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಆಲ್ದೂರು ಹೊಸಳ್ಳಿ ನಿವಾಸಿ ಪ್ರದ್ವಿನ್ ಎಂಬಾತ ಉಕ್ರೇನ್ನಲ್ಲಿ ಎಂಬಿಬಿಎಸ್ ಓದ್ತಿದ್ದು ಭಾರತಕ್ಕೆ ಬರಲಾಗದೆ ಪರದಾಟ ನಡೆಸಿದ್ದಾನೆ. ಹೀಗಾಗಿ ವಿಡಿಯೋ ಕಾಲ್ ಮಾಡಿದ ಪೋಷಕರು ಪ್ರದ್ವಿನ್ಗೆ ಧೈರ್ಯ ಹೇಳಿದ್ದಾರೆ. ಮಗನನ್ನ ಸುರಕ್ಷಿತವಾಗಿ ಕರೆತರುವಂತೆ ಪೋಷಕರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಪಟ್ಟಣದ ಮತ್ತೋರ್ವ ವಿದ್ಯಾರ್ಥಿ ಉಕ್ರೇನ್ನಲ್ಲಿ ಸಿಲುಕಿದ್ದು ಪೋಷಕರು ಭೀತಿಗೆ ಒಳಗಾಗಿದ್ದಾರೆ. ಗೌತಮ್ ಸಾಯಿ ಕೃಷ್ಣ ಎಂಬಾತ ಕಳೆದ 3 ವರ್ಷದಿಂದ ಉಕ್ರೇನ್ನಲ್ಲಿ ಎಂಬಿಬಿಎಸ್ ಓದ್ತಿದ್ದು ಮೊಬೈಲ್ ಮೂಲಕ ಪೋಷಕರ ಸಂಪರ್ಕದಲ್ಲಿದ್ದಾನೆ. ಸದ್ಯ ನನಗೆ ಯಾವುದೇ ತೊಂದರೆ ಇಲ್ಲ ಅಂತ ತನ್ನ ಮನದಾಳ ಹೊರಹಾಕಿದ್ದಾನೆ. ಆದರೂ ಪೋಷಕರು ಆತಂಕಕ್ಕೆ ಒಳಗಾಗಿದ್ದು ಭಾರತಕ್ಕೆ ಕರೆತರುವಂತೆ ಮನವಿ ಮಾಡಿದ್ದಾರೆ. ತುಮಕೂರು ಜಿಲ್ಲೆಯ 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉಕ್ರೇನ್ನಲ್ಲಿ ಸಿಲುಕಿ ಪರದಾಡುತ್ತಿದ್ದು ಪೋಷಕರ ಭೀತಿಗೆ ಕಾರಣವಾಗಿದೆ. ಕಾರ್ಕಿವ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ಬಹುತೇಕ ಸ್ಟೂಡೆಂಟ್ಸ್ ಸ್ಟಡಿ ಮಾಡುತ್ತಿದ್ದು ಅಲ್ಲಿನ ಪರಿಸ್ಥಿತಿ ನೆನೆದು ಪೋಷಕರು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಹೇಗಾದರೂ ಮಾಡಿ ಮಕ್ಕಳನ್ನ ಭಾರತಕ್ಕೆ ಕರೆತನ್ನಿ ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಸೂಕ್ತ ವ್ಯವಸ್ಥೆ ಇಲ್ಲ ಅಂತ ವಿದ್ಯಾರ್ಥಿಗಳು ತಮ್ಮ ಪೋಷಕರ ಬಳಿ ತಿಳಿಸಿದ್ದು ಇದು ಪಾಲಕರನ್ನ ಮತ್ತಷ್ಟು ಚಿಂತೆಗೀಡು ಮಾಡಿದೆ. ಉಕ್ರೇನ್ನಲ್ಲಿ ಓದ್ತಿರೋ ತುಮಕೂರಿನ ವಿದ್ಯಾರ್ಥಿಯೊಬ್ಬ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾನೆ. ನಮ್ಮನ್ನ ಆದಷ್ಟು ಬೇಗ ತಾಯ್ನಾಡಿಗೆ ಕರೆಸಿಕೊಳ್ಳಿ ಅಂತ ವಿಡಿಯೋ ಮಾಡಿ ರವಿತೇಜ ಎಂಬಾತ ಒತ್ತಾಯಿಸಿದ್ದಾನೆ. ಅಲ್ಲದೆ ಉಕ್ರೇನ್ನ ಖಾರ್ಕಿವ್ ನಗರದಲ್ಲಿ ಕನ್ನಡಿಗ ವಿದ್ಯಾರ್ಥಿಗಳು ಪರದಾಡ್ತಿದ್ದು ಆಹಾರ ಸಿಗ್ತಿಲ್ಲ ಅಂತಾನೂ ವೈದ್ಯ ವಿದ್ಯಾರ್ಥಿಗಳು ಅಳಲು ತೋಡ್ಕೊಂಡಿದ್ದಾರೆ. ಜನರನ್ನ ಸಂಪರ್ಕಿಸಲು ನೆಟ್ವರ್ಕ್ ಸಮಸ್ಯೆ ಇದೆ, ದಯವಿಟ್ಟು ಶೀಘ್ರವೇ ಭಾರತಕ್ಕೆ ವಾಪಸ್ ಕರೆಸಿಕೊಳ್ಳಿ ಅಂತ ಸ್ಟೂಡೆಂಟ್ಸ್ ಮನವಿ ಮಾಡಿದ್ದಾರೆ. ಹುಬ್ಬಳ್ಳಿಯ ಮತ್ತೋರ್ವ ವಿದ್ಯಾರ್ಥಿನಿ ಉಕ್ರೇನ್ನಲ್ಲಿ ಸಿಲುಕಿದ್ದು ಅಲ್ಲಿನ ಸದ್ಯದ ಪರಿಸ್ಥಿತಿಯನ್ನ ತನ್ನ ಪೋಷಕರಿಗೆ ವಿವರಿಸಿದ್ದಾಳೆ. ಹುಬ್ಬಳ್ಳಿಯ ಶಾಂತಿನಗರ ನಿವಾಸಿ ವಿದ್ಯಾರ್ಥಿನಿ ನಾಜಿಲ್ಲಾ ಎಂಬಿಬಿಎಸ್ ಓದಲು ಉಕ್ರೇನ್ ಖಾರ್ಕಿವ್ ಸಿಟಿಗೆ ತೆರಳಿದ್ರು. ಯುದ್ಧದ ಕಾರ್ಮೋಡದಿಂದಾಗಿ ಸದ್ಯ ತಾವಿರೋ ಕಟ್ಟಡದ ಬೇಸ್ಮೆಂಟ್ನಲ್ಲಿ ವಾಸ ಇರೋದಾಗಿ ವಿದ್ಯಾರ್ಥಿನಿ ತಿಳಿಸಿದ್ದಾಳೆ. ಇದು ಪಾಲಕರ ಆತಂಕಕ್ಕೆ ಕಾರಣವಾಗಿದ್ದು ಕರೆತರುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ವಿಜಯಪುರದ ಆದರ್ಶ ನಗರದ ವಿದ್ಯಾರ್ಥಿಯೊಬ್ಬ ಉಕ್ರೇನ್ನಲ್ಲಿ ಸಿಲುಕಿದ್ದು ಪೋಷಕರ ಆತಂಕಕ್ಕೆ ಕಾರಣವಾಗಿದೆ. 3ನೇ ವರ್ಷದ ಎಂಬಿಬಿಎಸ್ ಓದ್ತಿರೋ ಅಮನ್ ಮಮದಾಪುರ ಭಾರತಕ್ಕೆ ಬರಲು ನಿನ್ನೆ ತನ್ನ ಸ್ನೇಹಿತರ ಜೊತೆ ಏರ್ಪೋರ್ಟ್ಗೆ ಬಂದಿದ್ದ. ಆದರೆ ಫ್ಲೈಟ್ ರದ್ದಾದ ಕಾರಣಕ್ಕೆ ಕೆಲ ವಿದ್ಯಾರ್ಥಿಗಳು ಸ್ವಸ್ಥಾನಕ್ಕೆ ವಾಪಸ್ ತೆರಳಿದ್ದಾರೆ. ಅಮನ್ ಮಾತ್ರ ವಿಮಾನ ನಿಲ್ದಾಣದಲ್ಲೇ ಬೀಡು ಬಿಟ್ಟಿದ್ದು ಅಲ್ಲಿನ ವಿಡಿಯೋಗಳನ್ನ ಪೋಷಕರಿಗೆ ಕಳಿಸಿದ್ದಾನೆ.
ಕೊಡಗು ಜಿಲ್ಲೆಯ 3 ವಿದ್ಯಾರ್ಥಿಗಳು ಉಕ್ರೇನ್ನಲ್ಲಿ ಸಿಲುಕಿದ್ದು ಪೋಷಕರ ಆತಂಕ ಹೆಚ್ಚಿಸಿದೆ. ವಿರಾಜಪೇಟೆ ತಾಲೂಕಿನ ಅರ್ಜಿ ಗ್ರಾಮದ ಶಾರುಖ್ ಅಪಾಯಕ್ಕೆ ಸಿಲುಕಿದ್ದು ರಕ್ಷಣೆಗೆ ಮೆಟ್ರೋ ನಿಲ್ದಾಣದಲ್ಲಿ ಆಶ್ರಯ ಪಡೆದಿದ್ದಾನೆ ಎನ್ನಲಾಗಿದೆ. ನಿನ್ನೆಯಿಂದ ಶಾರುಖ್ ಸಂಪರ್ಕ ಕಡಿತಗೊಂಡಿದ್ದು ಇದು ಪಾಲಕರ ಭೀತಿಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಗೋಣಿಕೊಪ್ಪಲುವಿನ ಕಾವೇರಿ ಬಡಾವಣೆಯ ವಿದ್ಯಾರ್ಥಿನಿ ಅಲಿಶಾ ಕೂಡ ಸಿಲುಕಿದ್ದು ತಾಯಿ ಜೊತೆ ಮಾತನಾಡಿ ಆತಂಕ ವ್ಯಕ್ತಪಡಿಸಿದ್ದಾಳೆ. ನಮ್ಮ ಫ್ಲಾಟ್ ಮೇಲೆ ಯುದ್ಧ ವಿಮಾನಗಳು ಹಾರಾಡ್ತಿವೆ, ಯಾವ ಕ್ಷಣದಲ್ಲಿ ಏನಾಗುತ್ತೋ ಅಂತ ಭಯವಾಗ್ತಿದೆ. ಮೊಬೈಲ್ ಸೇವೆ ಯಾವುದೇ ಕ್ಷಣದಲ್ಲಿ ಬಂದಾಗಬಹುದು ಅಂತ ದುಗುಡ ಹೊರಹಾಕಿದ್ದಾಳೆ. ಉಕ್ರೇನ್ ದೇಶದಿಂದ ಎಲ್ಲಾ ಭಾರತೀಯರನ್ನ ಸುರಕ್ಷಿತವಾಗಿ ಕರೆತರಲಾಗುತ್ತೆ ಅಂತ ಸಂಸದ ಪ್ರತಾಪ್ ಸಿಂಹ ಭರವಸೆ ನೀಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದವರು ರಷ್ಯಾ ಅಧ್ಯಕ್ಷರ ಜೊತೆ ಪಿಎಂ ಮೋದಿ ಚರ್ಚೆ ಮಾಡಿದ್ದಾರೆ. ಹೀಗಾಗಿ ಆತಂಕ ಬೇಡ, ಎಲ್ಲಾ ಭಾರತೀಯರನ್ನ ಸುರಕ್ಷಿತವಾಗಿ ಕರೆತರಲಾಗುತ್ತೆ ಅಂತ ತಮ್ಮ ಮಾತನ್ನ ಪುನರುಚ್ಚರಿಸಿದ್ದಾರೆ. ಬ್ರೇಕ್ ನಂತರ ಮತ್ತೆ ಸ್ವಾಗತ. ಹೈಕೋರ್ಟ್ನಲ್ಲಿ ಹಿಜಾಬ್ ಅರ್ಜಿಯ ವಿಚಾರಣೆ ಹೇಗಿತ್ತು? ಸರ್ಕಾರ ಪ್ರತಿವಾದಿಗಳ ವಾದಕ್ಕೆ ವಿರೋಧ ವ್ಯಕ್ತಪಡಿಸಿದ್ಯಾರು? ಕಾಲೇಜು ಅಭಿವೃದ್ಧಿ ಸಮಿತಿ ಮೂಲಕ ಅಧಿಕಾರವನ್ನ ಹೈಜಾಕ್ ಮಾಡಲಾಗಿದೆಯಾ? ನೋಡೋಣ ಹಿಜಾಬ್ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಮವಸ್ತ್ರದ ಜೊತೆಗೆ ಹಿಜಾಬ್ಗೆ ಅನುಮತಿ ಕೋರಿ ಸಲ್ಲಿಸಿದ್ದ ಅರ್ಜಿಯ ದೀರ್ಘವಾದ ಪ್ರತಿವಾದ ಮುಕ್ತಾಯವಾಗಿದ್ದು ಹೈಕೋರ್ಟ್ ಪೂರ್ಣಪೀಠ ತೀರ್ಪು ಕಾಯ್ದಿರಿಸಿದೆ. ಮಧ್ಯಂತರ ಅರ್ಜಿದಾರರು ಬಯಸಿದ್ರೆ ಲಿಖಿತ ವಾದ ಸಲ್ಲಿಸಬಹುದು ಹಾಗೂ ವಾದಿ ಪ್ರತಿವಾದಿಗಳು ಲಿಖಿತ ವಾದ ಸಲ್ಲಿಸಬಹುದು ಅಂತ ಹೈಕೋರ್ಟ್ ತಿಳಿಸಿದೆ. ಸಿಜೆ ರಿತುರಾಜ್ ಅವಸ್ಥಿ, ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್, ನ್ಯಾಯಮೂರ್ತಿ ಖಾಜಿ ಜೈಬುನ್ನೀಸಾ ಮೊಹಿಯುದ್ದೀನ್ ರವರ ಪೂರ್ಣಪೀಠ ತೀರ್ಪು ಕಾಯ್ದಿರಿಸಿದೆ. ಇಂದಿನ ವಾದ ಮಂಡನೆ ಆರಂಭವಾಗ್ತಾ ಇದ್ದಂತೆ ಅರ್ಜಿದಾರರ ಪರ ಯೂಸುಫ್ ಮುಕ್ಕಲ ವಾದ ಮಂಡಿಸಿದ್ರು. ಸರ್ಕಾರ ಪ್ರತಿವಾದಿಗಳ ವಾದ ಮಂಡನೆಯನ್ನ ವಿರೋಧಿಸುತ್ತೇನೆ ಎಂದ ವಕೀಲ ಯೂಸುಫ್ ಮುಕ್ಕಲ, ನಮಗೆ ಆತ್ಮಸಾಕ್ಷಿಯ ಆಚರಣೆಯ ಸ್ವಾತಂತ್ರ್ಯ ಇದೆ, ತಲೆಯ ಮೇಲೆ ಮಾತ್ರ ಹಿಜಾಬ್ ಧರಿಸುತ್ತಾರೆ ಅಂತ ಹೇಳಿದ್ರು. ಈ ವೇಳೆ ನೀವು ಈ ಹಿಂದೆ ಮಾಡಿರುವ ವಾದವನ್ನೇ ಪುನರಾವರ್ತಿಸಬೇಡಿ ಅಂತ ಸಿಜೆ ಸೂಚಿಸಿದ್ರು. ಅರ್ಜಿದಾರರ ಪರ ವಾದ ಮಂಡನೆ ಮಾಡಿದ ವಕೀಲ ಯೂಸುಫ್ ಮುಕಲ, ಹದೀಸ್ನಲ್ಲೂ ಕೂಡ ತಲೆಮುಚ್ಚುವ ಬಗ್ಗೆ ಹೇಳಲಾಗಿದೆ, ಹಿಜಾಬ್ ಅತ್ಯಗತ್ಯ ಆಚರಣೆ ಅಲ್ಲ ಎಂಬ ವಾದ ಸರಿಯಲ್ಲ ಅಂತ ಹೇಳಿದ್ರು. ಹೀಗಾಗಿ ನೀವು ನಿಮ್ಮ ವಾದಗಳ ಒಂದು ಸಣ್ಣ ಟಿಪ್ಪಣಿ ನೀಡಿ ಅಂತ ಅರ್ಜಿದಾರರ ಪರ ವಕೀಲರಿಗೆ ಹೈಕೋರ್ಟ್ ಸೂಚಿಸಿತು. ಈ ವೇಳೆ ಯೂಸುಫ್ ಮುಕಲ ವಾದ ಮಂಡನೆ ಮುಕ್ತಾಯಗೊಳಿಸಿದ್ರು. ಶಾಸಕರಿಗೆ ಕಾಲೇಜಿನ ಆಡಳಿತ ನೀಡುವುದೇ ಕಾನೂನು ಬಾಹಿರ ಅಂತ ಅರ್ಜಿದಾರರ ಪರ ರವಿವರ್ಮ ಕುಮಾರ್ ವಾದ ಮಂಡನೆ ಮಾಡಿದ್ರು. ಕಾಲೇಜು ಅಭಿವೃದ್ಧಿ ಮಂಡಳಿಗೆ ಶಾಸನಬದ್ಧ ಅಧಿಕಾರವಿಲ್ಲ. ಸರ್ಕಾರ ತನ್ನ ಅಧಿಕಾರವನ್ನ ಸಿಡಿಸಿಗೆ ಹಸ್ತಾಂತರಿಸೋದಕ್ಕೆ ಸಾಧ್ಯವಿಲ್ಲ. ಸಿಡಿಸಿಯ ಇತರೆ ಸದಸ್ಯರನ್ನ ಶಾಸಕರೇ ಆಯ್ಕೆ ಮಾಡ್ತಾರೆ. ಶಾಸಕರ ತೀರ್ಮಾನವನ್ನ ಜಾರಿ ಮಾಡೋದಷ್ಟೇ ಇವರ ಕೆಲಸ ಅಂತ ರವಿವರ್ಮ ಕುಮಾರ್ ಹೇಳಿದ್ರು. ಕಾಲೇಜು ಅಭಿವೃದ್ಧಿ ಮಂಡಳಿಗಳಲ್ಲಿ ಶಾಸಕರಿಗೆ ಅವಕಾಶ ನೀಡಿರುವುದನ್ನು ಅರ್ಜಿದಾರರ ಪರ ವಕೀಲ ರವಿವರ್ಮ ಕುಮಾರ್ ತೀವ್ರವಾಗಿ ಆಕ್ಷೇಪಿಸಿದ್ದಾರೆ. ಕಾಲೇಜನ್ನ ತಟ್ಟೆಯಲ್ಲಿಟ್ಟು ಶಾಸಕರಿಗೆ ನೀಡಲಾಗಿದೆ. ಶಾಸಕರ ಮೇಲೆ ಕಾಲೇಜಿಗೆ ಯಾವುದೇ ಅಧಿಕಾರ ಇರುವುದಿಲ್ಲ. ಸಮಿತಿಯ ಮೂಲಕ ಅಧಿಕಾರವನ್ನ ಹೈಜಾಕ್ ಮಾಡಿದೆ ಅಂತ ಹೇಳಿ ರವಿವರ್ಮ ಕುಮಾರ್ ವಾದ ಮಂಡನೆ ಮುಕ್ತಾಯ ಮಾಡಿದ್ರು. ಇಂದು ಪಿಎಎಲ್ ಅರ್ಜಿದಾರ ಡಾಕ್ಟರ್ ವಿನೋದ್ ಕುಲಕರ್ಣಿ ವಾದ ಮಂಡಿಸಿದ್ರು. 1400 ವರ್ಷಗಳಿಂದ ಹಿಜಾಬ್ ಆಚರಣೆ ಮಾಡಲಾಗ್ತಿದೆ, ಹೀಗಾಗಿ ಹಿಜಾಬ್ ಧರಿಸುವುದನ್ನು ತಡೆಯದಂತೆ ಮನವಿ ಮಾಡಿದ್ರು. ಈ ವೇಳೆ ಲಿಖಿತ ವಾದ ಮಂಡನೆ ಸಲ್ಲಿಸಲು ಅರ್ಜಿದಾರರಿಗೆ ಹೈಕೋರ್ಟ್ ಸೂಚನೆ ಕೊಡಿತು. ವಕೀಲರು ಸಮವಸ್ತ್ರ ಧರಿಸುತ್ತಾರೆ, ನ್ಯಾಯಮೂರ್ತಿಗಳು ಕೂಡ ಸಮವಸ್ತ್ರ ಧರಿಸುತ್ತಾರೆ. ಹೀಗಿರುವಾಗ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಕಡ್ಡಾಯ ಅಂತ ಹೊಸ ಅರ್ಜಿದಾರರ ಪರ ಸುಭಾಷ್ ಝಾ ವಾದ ಮಂಡನೆ ಮಾಡಿದ್ರು. 1973ರಿಂದಲೂ ಹಿಜಾಬ್, ಬುರ್ಖಾ, ಗಡ್ಡಗಳ ಬಗ್ಗೆ ತೀರ್ಮಾನವಾಗಿದೆ. ಇನ್ನೆಷ್ಟು ವರ್ಷ ಕೋರ್ಟ್ಗಳು ಈ ವಿಚಾರವನ್ನ ತೀರ್ಮಾನಿಸಬೇಕು ಅಂತ ಪ್ರಶ್ನಿಸಿದ್ರು. ಅಲ್ಲದೆ ಅಲಹಾಬಾದ್ ಕೋರ್ಟ್ ತೀರ್ಪಿನ ಬಗ್ಗೆ ಉಲ್ಲೇಖಿಸಿದ್ರು. ವಕೀಲರಿಗೆ ಭಾರತೀಯ ಸಂಸ್ಕೃತಿಯಂತೆ ಸಮವಸ್ತ್ರವಾಗಿ ಧೋತಿ ಕುರ್ತಾ ಕೋರಿ ಅರ್ಜಿ ಸಲ್ಲಿಸಲಾಗಿತ್ತು. ಆದರೆ ಅಲಹಾಬಾದ್ ಹೈಕೋರ್ಟ್ ಈ ಅರ್ಜಿ ತಿರಸ್ಕರಿಸಿದೆ ಅಂತ ತಿಳಿಸಿದ್ರು. ಹಿಜಾಬ್ ಕುರಿತ ವಾದ ಮಂಡನೆ ವೇಳೆ ಇಂದು ಬಜರಂಗದಳ ಕಾರ್ಯಕರ್ತ ಹರ್ಷ ಕೊಲೆ ಬಗ್ಗೆಯೂ ಪ್ರಸ್ತಾಪವಾಯಿತು. ಹಿಜಾಬ್ ವಿಚಾರದಲ್ಲಿ ಪಿಎಫ್ಐ, ಸಿಎಫ್ಐ, ಜಮಾತಿ ಇಸ್ಲಾಮಿಗಳ ಪಾತ್ರವಿದೆ. ಈ ಸಂಘಟನೆಗಳಿಗೆ ಸೌದಿ ಅರೇಬಿಯಾದಿಂದ ಹಣಕಾಸು ನೆರವು ಸಿಗ್ತಾ ಇದೆ. ಹೀಗಾಗಿ ಸಿಬಿಐ ತನಿಖೆ ನಡೆದರೆ ಸತ್ಯ ತಿಳಿಯಲಿದೆ. ಹರ್ಷ ಎಂಬ ಯುವಕನ ಹತ್ಯೆಯಲ್ಲಿ ಕೆಲ ಸಂಘಟನೆಗಳ ಕೈವಾಡವಿದೆ ಅಂತ ಅರ್ಜಿದಾರರ ಪರ ವಕೀಲ ಸುಭಾಷ್ ಝಾ ಹೇಳಿದ್ರು. ಈ ವೇಳೆ ನೀವು ಸಿಬಿಐ ತನಿಖೆ ಕೋರಿ ಅರ್ಜಿ ಸಲ್ಲಿಸಿದ್ದೀರಾ, ಸಂಘಟನೆಗಳ ಪಾತ್ರವಿದೆ ಎಂಬ ಆರೋಪಕ್ಕೆ ನೀವು ಯಾವ ದಾಖಲೆಗಳನ್ನು ಸಲ್ಲಿಸಿದ್ದೀರಾ ಅಂತ ಸಿಜೆ ಪ್ರಶ್ನೆ ಮಾಡಿದ್ರು.
ಹಿಜಾಬ್ ವಿವಾದದ ಬಗ್ಗೆ ಸಿಬಿಐ ತನಿಖೆಗೆ ಅರ್ಜಿದಾರರ ಪರ ವಕೀಲ ಸುಭಾಷ್ ಝಾ ಮನವಿ ಮಾಡಿದ್ದಾರೆ. ಹಿಜಾಬ್ಗಾಗಿ ರಾತ್ರೋರಾತ್ರಿ ಇಂತಹ ಗಲಭೆಗಳು ನಡೆಯಲು ಸಾಧ್ಯವಿಲ್ಲ. ಇದೇ ವಿದ್ಯಾರ್ಥಿನಿಯರು ಹಿಂದೆ ಹಿಜಾಬ್ ಧರಿಸ್ತಾ ಇರಲಿಲ್ಲ. ಈ ಬಗ್ಗೆ ಫೋಟೋಗಳು ಲಭ್ಯವಿದೆ. ಹಿಜಾಬ್ಗಾಗಿ ದೇಶಾದ್ಯಂತ ಹಿರಿಯ ವಕೀಲರನ್ನ ನೇಮಿಸಲಾಗಿದೆ. ಭಾರತವನ್ನ ಇಸ್ಲಾಮೀಕರಣ ಮಾಡಬೇಕೆಂದು ಹಣಕಾಸಿನ ನೆರವು ನೀಡಲಾಗಿದೆ. ಹೀಗಾಗಿ ಸಿಬಿಐ ತನಿಖೆ ಆಗಲೇಬೇಕು ಅಂತ ಕೋರ್ತಾ ಇದ್ದೀವಿ ಅಂತ ಸುಭಾಷ್ ಝಾ ಹೇಳಿದ್ರು.